ವೀರ ಚಂದ್ರಹಾಸ ರವಿ ಬಸ್ರೂರ್ ಅವರ ನಿರ್ದೇಶನದ ಹೊಸ ಕಾನ್ಸೆಪ್ಟ್ ಹೊಂದಿರುವಂಥ ಚಿತ್ರ. ಬೆಳ್ಳಿತೆರೆ ಮೇಲೆ ಸಂಪೂರ್ಣವಾಗಿ ಯಕ್ಷಗಾನನ ತೋರಿಸಿರುವಂಥ ಕನ್ನಡದ ಮೊದಲ ಚಿತ್ರ ಅಂತ ಹೇಳ್ಬೋದು. ನಮ್ಮ ಸಂಗೀತ ನಿರ್ದೇಶಕರಾದ ರವಿ ಬಸ್ರೂರ್ ಅವರು ಆಗಾಗ ಸಿನಿಮಾ ನಿರ್ದೇಶನದ ಕಡೆ ಕೂಡ ಮುಖ ಮಾಡ್ತಾರೆ. ಈ ಹಿಂದೆ ಕೂಡ ಗಿರ್ಮಿಟ್ ಅನ್ನೋ ಡಿಫ್ರೆಂಟ್ ಸಿನಿಮಾ ಮಾಡಿ ಗೆದ್ದಿದ್ರು ಕೂಡ ಹೌದು. ಈಗ ಅದೇ ಥರದ ಯುನಿಕ್ ಕಾನ್ಸೆಪ್ಟನ್ನು ಹೊಂದಿರುವಂಥ ವೀರ ಚಂದ್ರಹಾಸ ಚಿತ್ರನ ನಿರ್ದೇಶನ ಮಾಡಿದ್ದಾರೆ. ಹೇಗಿದೆ ಸಿನಿಮಾ ಗೆಲ್ತಾ ಅಥವಾ ಸೋಲ್ತಾ, ಪ್ರೇಕ್ಷಕರಿಗೆ ಇಷ್ಟ ಆಯಿತಾ ಅಂತೆಲ್ಲ ಸಂಪೂರ್ಣ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಸ್ನೇಹಿತರೆ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಹಾಗೆ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮ್ಯಾಡ್ ಮೂವಿ ಕನ್ನಡ. ನಮ್ಮ ಶಿವಣ್ಣ ಅವರು ಅತಿಥಿ ಪಾತ್ರದಲ್ಲಿ ನಟಿಸಿರುವಂಥ ವೀರ ಚಂದ್ರಹಾಸ ಸದ್ಯ ರಿಲೀಸ್ ಆಗಿದ್ದು ಒಳ್ಳೆ ರೆಸ್ಪಾನ್ಸ್ ಕೇಳಿ ಬರ್ತಾ ಇದೆ. ಏನಿದರ ಚಿತ್ರದ ಕಥೆ ಅಂದರೆ, ಅನಾಥನಾಗಿರುವ ಬಾಲಕ ಚಂದ್ರಹಾಸ ಭವಿಷ್ಯದಲ್ಲಿ ರಾಜ ಆಗ್ತಾನೆ ಅನ್ನೋ ವಿಚಾರ ಮಂತ್ರಿ ದುಷ್ಟಬುದ್ಧಿಗೆ ತಿಳಿಯುತ್ತದೆ. ಚಂದ್ರಹಾಸ ಮುಂದೆ ಭವಿಷ್ಯದಲ್ಲಿ ಕುಂತಲ ರಾಜ್ಯದ ರಾಣಿಯನ್ನು ಮದುವೆಯಾಗಿ ಕುಂತಲ ಸಾಮ್ರಾಜ್ಯದ ರಾಜನಾಗ್ತಾನೆ ಎಂದು ತಿಳಿದ ಚಂದ್ರಹಾಸನನ್ನು ಕೊಲ್ಲಲು ದುಷ್ಟಬುದ್ಧಿ ಕಟಕರನ್ನು ಕಳುಹಿಸ್ತಾನೆ. ಆದರೆ ಚಂದ್ರಹಾಸ ಸಾಯದೆ 20 ವರ್ಷದ ನಂತರ ಬೆಳೆದು ದೊಡ್ಡವನಾಗಿ ದುಷ್ಟಬುದ್ಧಿಗೆ ಎದುರಾಗಿ ಬಂದು ನಿಲ್ಲುತ್ತಾನೆ. ಮುಂದೆ ಏನೆಲ್ಲ ಆಗುವುದು, ದುಷ್ಟಬುದ್ಧಿ ಏನು ಮಾಡುವನು ಎನ್ನುವುದೇ ಚಿತ್ರದ ಕಥೆಯಾಗಿದೆ. ಇದನ್ನು ತಿಳ್ಕೋಬೇಕು ಅಂದರೆ ನೀವು ಮಾಡಬೇಕಾಗಿದ್ದಿಷ್ಟೇ, ಥಿಯೇಟರ್ ಹೋಗಿ ಮೂವಿನ ನೋಡಬೇಕು ಸ್ನೇಹಿತರೆ. ಚಿತ್ರದ ಪಾಸಿಟಿವ್ ವಿಷಯಗಳ ಬಗ್ಗೆ ನೋಡೋದಾದರೆ, ಮೊದಲಿಗೆ ಬರೋದು ನಮ್ಮ ರಾಜ್ಯದ ಕಲೆಯಾದ ಯಕ್ಷಗಾನ. ಹೌದು ಸ್ನೇಹಿತರೆ, ಇಲ್ಲಿ ಈ ಚಿತ್ರನ ಯಕ್ಷಗಾನದ ರೂಪದಲ್ಲಿ ತೋರಿಸಿದ್ದು ಮೆಚ್ಚಲೇಬೇಕು. ಇದೊಂದು ಮೈಥಾಲಜಿ ಚಿತ್ರ ಆಗಿದ್ದು, ಇದನ್ನು ನಾವು ರಾಮಾಯಣ ಮಹಾಭಾರತದ ಥರ ಕ್ಯಾರೆಕ್ಟರ್ ಸೃಷ್ಟಿ ಮಾಡಿ ತೋರಿಸ್ಬೋದಾಗಿತ್ತು. ಆದರೆ ಇದನ್ನು ಹೊಸ ಕಾನ್ಸೆಪ್ಟ್ ಮೂಲಕ ಯಕ್ಷಗಾನದ ರೂಪದಲ್ಲಿ ತೋರಿಸಿದ್ದು ಇಷ್ಟ ಆಯಿತು. ಇನ್ನು ಈ ಯಕ್ಷಗಾನ ಪ್ರಸಂಗನ ಸಿನಿಮಾ ರೂಪದಲ್ಲಿ ನೀಡಿರೋ ರವಿ ಬಸ್ರೂರ್ ಅವರಿಗೂ ಥ್ಯಾಂಕ್ಸ್ ಹೇಳಬೇಕು. ರವಿ ಬಸ್ರೂರ್ ಅವರು ತಮ್ಮ ಊರಿನ ಸೊಗಡನ್ನು ಒಂದು ಜನಪದ ಕಲೆ ಮೂಲಕ ಚಿತ್ರದಲ್ಲಿ ತೋರಿಸಿರೋದು ಒಂದು ಒಳ್ಳೆಯ ವಿಷಯ ಕೂಡ ಹೌದು. ಇಲ್ಲಿ ತೆರೆ ಮೇಲೆ ಬರೋ ಎಲ್ಲ ಕಲಾವಿದರು ಯಕ್ಷಗಾನ ಶೈಲಿಯಲ್ಲಿ ಮಾತಾಡೋದನ್ನು ನೋಡ್ಬೋದು. ವೇಷಭೂಷಣನೂ ಕೂಡ ಅದೇ ರೀತಿ ತೋರಿಸಿದ್ದಾರೆ. ಜೊತೆಗೆ ಇಲ್ಲಿ ನಾವು ಒಂದೊಳ್ಳೆಯ AI ಗ್ರಾಫಿಕ್ಸನ್ನು ಕೂಡ ನೋಡಬಹುದು. ಇದು ಪ್ರೇಕ್ಷಕರಿಗೆ ಒಂದು ಹೊಸ ರೀತಿಯ ಅನುಭವವನ್ನು ನೀಡುತ್ತದೆ. ಇನ್ನು ಯಕ್ಷಗಾನವು ಕರಾವಳಿ ಭಾಗದ ಜನರಿಗೆ ತುಂಬ ಪ್ರಿಯವಾದದ್ದು. ಅವರಿಗೆ ಈ ಚಿತ್ರ ತುಂಬಾ ಇಷ್ಟಪಡೋದನ್ನು ನಾವು ನೋಡಬಹುದು. ಚಿತ್ರದಲ್ಲಿ ಅತಿಥಿ ಪಾತ್ರದಲ್ಲಿ ನಮ್ಮ ಶಿವಣ್ಣ ಮತ್ತು ರಾಜ್ಕುಮಾರ್ ಮತ್ತು ನಮ್ಮ ಪುನೀತ್ ರಾಜ್ಕುಮಾರ್ ಅವರನ್ನು ತೋರಿಸಿದ್ದು ಚಿತ್ರದ ಮತ್ತೊಂದು ಪಾಸಿಟಿವ್ ಪಾಯಿಂಟ್ ಆಗಿದೆ. ಇನ್ನು ನೆಗೆಟಿವ್ ಸೈಡ್ ಬಗ್ಗೆ ನೋಡೋದಾದರೆ, ಇದು ಯಕ್ಷಗಾನದ ಪ್ರಸಂಗ ಹೊಂದಿರೋ ಚಿತ್ರ ಆಗಿದ್ದು, ಯಕ್ಷಗಾನದ ಬಗ್ಗೆ ಅಷ್ಟೇನೂ ಆಸಕ್ತಿ ಇಲ್ಲದವರಿಗೆ ಈ ಚಿತ್ರ ಅಷ್ಟೇನೂ ಇಷ್ಟ ಆಗುವುದಿಲ್ಲ. ಇನ್ನು ಯಕ್ಷಗಾನದ ಪದಗಳ ಬಗ್ಗೆ ಗೊತ್ತಿಲ್ಲದವರಿಗೆ ಪರದೆ ಮೇಲೆ ಚಿತ್ರವನ್ನು ನೋಡಿದಾಗ ಸ್ವಲ್ಪ ವಿಭಿನ್ನವಾಗಿ ನೆನೆಸಬಹುದು. ಇನ್ನು ಚಿತ್ರದ ಪ್ರಾರಂಭದಲ್ಲಿ ಪ್ರೇಕ್ಷಕನು ಸಿನಿಮಾದಲ್ಲಿ ಮಗ್ನ ಆಗೋದಕ್ಕೆ ಕೊಂಚ ಸಮಯ ಬೇಕಾಗುತ್ತೆ. ನಂತರ ಚಂದ್ರಹಾಸ ಮತ್ತು ದುಷ್ಟಬುದ್ಧಿ ಪಾತ್ರಗಳು ತೆರೆ ಮೇಲೆ ಬಂದಾಗ ಚಿತ್ರಕ್ಕೆ ಒಂದು ಕಳೆ ಬರುತ್ತೆ. ಇನ್ನು ಎಲ್ಲೋ ಒಂದು ಕಡೆ ಸಿನಿಮಾದ ರನ್ನಿಂಗ್ ಟೈಮ್ ಕೂಡ ಜಾಸ್ತಿ ಆಯಿತು ಅಂತ ಅನಿಸುತ್ತೆ. ಇನ್ನು ಅತಿಥಿ ಪಾತ್ರದಲ್ಲಿ ಬರುವ ಶಿವಣ್ಣ, ಚಂದನ್ ಶೆಟ್ಟಿ, ಗರುಡ್ ರಾಮ ಅವರಿಗೆಲ್ಲ ಕಥೆಯಲ್ಲಿ ಜಾಸ್ತಿ ಜಾಗ ಇಲ್ಲ ಅನ್ನೋದು ಒಂದು ಪ್ರಮುಖ ನೆಗೆಟಿವ್ ಪಾಯಿಂಟ್ ಕೂಡ ಆಗಿದೆ ಸ್ನೇಹಿತರೆ. ಒಟ್ಟಾರೆಯಾಗಿ ವೀರ ಚಂದ್ರಹಾಸ ಸಿನಿಮಾ ಯಕ್ಷಗಾನ ಪ್ರಿಯರಿಗೆ ಹೇಳಿ ಮಾಡಿಸಿದ ಚಿತ್ರವಾಗಿದೆ. ಇನ್ನು ಚಿತ್ರದಲ್ಲಿ ರವಿ ಬಸ್ರೂರ್ ಅವರು ಬಳಸಿರುವ ಹಿನ್ನೆಲೆ ಸಂಗೀತದ ಪದಗಳು ಮತ್ತು ನಡುವೆ ಬರುವ ಕೆಲವು ಕಾಮಿಡಿ ಸೀನ್ಗಳು ಚೆನ್ನಾಗಿ ಮೂಡಿ ಬಂದಿವೆ. ಇನ್ನು ನಟನೆ ಬಗ್ಗೆ ಹೇಳೋದಾದರೆ, ಚಂದ್ರಹಾಸ ಪಾತ್ರ ಮಾಡಿರೋ ಶೀತಲ್ ಶೆಟ್ಟಿ ನಟನೆ ಒಂದು ಮಟ್ಟಿಗೆ ಚೆನ್ನಾಗಿದೆ. ಆದರೆ ದುಷ್ಟಬುದ್ಧಿ ಪಾತ್ರ ಮಾಡಿರೋ ಪ್ರಸನ್ನ ಶೆಟ್ಟಿಗಾರ್ ಮಂದಾರ್ತಿ ಅವರ ನಟನೆ ಮಾತ್ರ ಅದ್ಭುತವಾಗಿ ಮೂಡಿ ಬಂದಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಇನ್ನುಳಿದಂತೆ ಚಿತ್ರದಲ್ಲಿ ಸಾಕಷ್ಟು ಪಾಲು ಯಕ್ಷಗಾನ ಕಲಾವಿದರ ನಟನೆ ಮಾಡಿರೋದನ್ನು ನಾವು ಇಲ್ಲಿ ನೋಡಬಹುದು. ಕೊನೆಯಲ್ಲಿ ಹೇಳೋದಂದರೆ, ಯಕ್ಷಗಾನ ಪ್ರಿಯರು ಮಾತ್ರ ಅಲ್ಲ, ಎಲ್ಲ ಕನ್ನಡದ ಜನರು ಈ ಚಿತ್ರನ ಹೋಗಿ ವೀಕ್ಷಣೆ ಮಾಡಿ ಅಂತ ಹೇಳ್ತೀನಿ. ವಿಭಿನ್ನ ಪ್ರಯತ್ನ ತೆರೆ ಮೇಲೆ ನೋಡಿದರೆ ನಿಮಗೊಂದು ಹೊಸ ಅನುಭವ ಆಗುತ್ತೆ. ಜೊತೆಗೆ ಯಕ್ಷಗಾನದ ಸೊಗಡನ್ನು ತಿಳ್ಕೊಂಡಾಗುತ್ತೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು.